ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗಷ್ಟೇ ಪೂಜೆ ಎಲ್ಲ ಮುಗೀತು ನಮ್ಮನೇಲಿ. ಆ್ಯಕ್ಚುಲಿ ಮೊದಲು ಪೂಜೆ ಆಗ್ಬಿಡ್ಬೇಕು. ದೇವ್ರ ಮನೇಲಿ ಈ ಥರ ದೀಪ ಉರಿತಾ ಇದ್ರೇ ಒಂಥರ ನೆಮ್ಮದಿ ಅನಿಸುತ್ತೆ ಮನೆಗೆ. ಸೊ ಒಂಥರ ನಾವು ಯಾವಾಗ್ಲೂ ಒಂದು ಪಾಸಿಟಿವ್ ವೈಬ್ಸ್ ಇರಬೇಕು, ಮನೆಯಲ್ಲಿ ಯಾವಾಗಲೂ ಶಾಂತವಾಗಿರಬೇಕು, ಖುಷಿಯಾಗಿರಬೇಕು ಅಂದರೆ ಮನೇಲಿ ದೇವ್ರ ಪೂಜೆ ಮಾಡಿ ದೇವ್ರ ದೀಪ ಹಚ್ಚಿಟ್ರೆ ಮನೇಲಿ ಒಂಥರ ನೆಮ್ಮದಿ. ಯಾವ್ದಿಗೆ ಅಂದರೆ ನಾವು ಇವಾಗ ನೆಮ್ಮದಿಗೋಸ್ಕರ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತೀವಿ, ಅಲ್ಲಿ ಇಲ್ಲಿ ದೇವ್ರ ಮಠಗಳಿಗೆ ದೇವಸ್ಥಾನಗಳಿಗೆ ಹೋಗ್ತೀವಿ. ಅಲ್ಲಿ ಹೋದಾಗ ಯಾಕೆ ಹೇಳಿ ಪ್ರಶಾಂತವಾಗಿರತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅಂದರೆ ದೇವ್ರ ಮುಂದೆ ದೀಪ ಉರಿತಾ ಇದ್ದಾಗ ನಾವು ದೇವ್ರನ್ನ ನೋಡಿ ಆ ನಗು ಮುಖದಲ್ಲಿ ಕೂತಿರೋ ಭಗವಂತನಿಗೊಂದು ನಮಸ್ಕಾರ ಹಾಕಿದ್ರೆ ನಿಜವಾಗ್ಲೂ ಅದಕ್ಕಿಂತ ಖುಷಿ ಪ್ರಪಂಚದಲ್ಲಿ ಬೇರೆ ಯಾವುದಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಸೊ ಆ ಥರ ನಮ್ಮ ಮನೇಲಿ ಫಸ್ಟು ಪೂಜೆ ಆಗ್ಬಿಡ್ಬೇಕು. ಪೂಜೆ ಆಗಿ ದೇವ್ರ ಮನೇಲಿ ಒಂದು ಸಣ್ಣ ಹೂವನಾದರೂ ಇಟ್ಟು ಒಂದು ದೀಪ ಹಚ್ಚಿಟ್ಟು ಪೂಜೆ ಮಾಡಿದ್ರೆ ನಂಗೆ ಒಂಥರ ಸಮಾಧಾನ, ಖುಷಿ. ಸೊ ಹಾಗಾಗಿ ಬೆಳಗ್ಗೆನೆ ಬೇಗ ಪೂಜೆ ಎಲ್ಲ ಮುಗೀತು. ದಾರಿದ್ರ್ಯ ಲಕ್ಷ್ಮಿ ಅಂತ ಕೇಳ್ತಾರೆ. ಕೆಲವೊಬ್ಬೊಬ್ರು ಹೇಳ್ತಾ ಇರ್ತಾರೆ, ನೀವು ಕೇಳಿರ್ಬೋದು. ನಾವು ಎಷ್ಟೇ ಕಷ್ಟಪಟ್ಟು ದುಡಿತಾ ಇದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಏನು ಮಾಡಬೇಕು ಅಂದ್ರೂ ಇಂಟ್ರೆಸ್ಟ್ ಇರಲ್ಲ. ಸೊ ಈಗ ಒಂಥರ ಮನ್ಸು ಇರೋದಿಲ್ಲ, ಯಾವಾಗಲೂ ಮಲಗಿರ್ಬೇಕು ಅನ್ಸುತ್ತೆ, ಕೊಳೆಯಾದ ಬಟ್ಟೆನ ಹಾಕೊಂಡಿರ್ತಾರೆ. ಆಮೇಲೆ ಒಂದು ಯಾವುದೇ ರೀತಿಯ ಸ್ನಾನ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಒಂದು ಹೊಸ ಬಟ್ಟೆ ಹಾಕೊಳ್ಳೋಕೆ ಇಂಟ್ರೆಸ್ಟ್ ಇರಲ್ಲ, ಮತ್ತು ರೆಡಿ ಆಗೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಕೊಳಕಾಗಿರ್ತಾರೆ. ಕೆಲವ್ರನ್ನ ನೋಡ್ಬೋದು, ಅದು ಕೊಳಕು ದರಿದ್ರ ಲಕ್ಷ್ಮಿ ಅಂತೆ. ಸೊ ಹಾಗಾಗಿ ನಾವು ಯಾವಾಗ್ಲೂ ನಮ್ಮನ್ನು ನಾವು ಶುಭ್ರವಾಗಿ ಇಟ್ಕೊಳ್ಬೇಕು, ನಮ್ಮನ್ನು ನಾವು ಯಾವಾಗ್ಲೂ ಫ್ರೆಶ್ ಆಗಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಂದರೆ ಮನೆ ಕೂಡ ಹಾಗೇನೆ ಶುಭ್ರವಾಗಿರಬೇಕು. ಕೊಳಕು ಗಲೀಜಾಗಿರೋದು ಅದು ಕೊಳಕು ಲಕ್ಷ್ಮಿ. ನೀವು ಆ ಕೊಳಕು ಲಕ್ಷ್ಮಿನೇ ನೋಡಿ, ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ, ಹೋಗ್ತಾ ಇರುತ್ತೆ. ನಾವು ಎಷ್ಟು ಸಂಪಾದನೆ ಮಾಡಿ ಇವತ್ತು ತಗೊಂಡು ಬಂದಿಟ್ಟು ನಾಳೆ ಒಳಗೆ ಖರ್ಚಾಗಿರುತ್ತೆ. ಯಾವುದೋ ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿರ್ತೀವಿ, ತುಂಬ ಕಸಿ ಬಿಸಿ ತಲೆ ಬಿಸಿ, ಆಮೇಲೆ ಒಂಥರ ಮೈಂಡಿಗೆ ಸ್ಟ್ರೆಸ್ ಅಂತಾರಲ್ಲ, ಅದು ಯಾವಾಗ್ಲೂ ಏನೋ ಕಳ್ಕೊಂಡಿದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಖುಷಿ ಇರೋದಿಲ್ಲ ಮುಖದಲ್ಲಾಗಲಿ, ಆಮೇಲೆ ಮನಸ್ಸು ಯಾವಾಗ್ಲೂ ಖುಷಿಯಾಗಿದ್ರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರೀತಾರೆ. ನಮ್ಮ ಮನಸ್ಸು ಹೇಗಿರುತ್ತೋ ಹಾಗೆ ನಮ್ಮ ಮುಖದಲ್ಲಿ ಹಾವ ಭಾವ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕೊಳಕು ಲಕ್ಷ್ಮಿ ದರಿದ್ರ ಲಕ್ಷ್ಮಿ ಮನೇಲಿ ಇದ್ದಾರೆ ಅಂದರೆ ನಮಗೆ ಈ ಥರದ್ದೆಲ್ಲ ಒಂದಷ್ಟು ಗೊಂದಲಗಳು ನಮ್ಮ ಮನಸ್ಸಲ್ಲಾಗಿರ್ಬೋದು, ನಮ್ಮ ಮೈಂಡಲ್ಲಾಗಿರ್ಬೋದು ಓಡ್ತಾ ಇರುತ್ತೆ. ಸೊ ಇದಕ್ಕೆ ಕಾರಣ ಆಗಿರ್ಬೋದು. ಬಟ್ಟೆ ಕೆಲವರಂತೂ ನೋಡಿ ಗಲೀಜ್ ಬಟ್ಟೆ ಹಾಕೊಂಡು ಗಲೀಜಾಗೆ ಇರೋಕ್ಕೆ ಇಷ್ಟಪಡ್ತಾರೆ. ಅವರು ಯಾವುದಕ್ಕೂ ಇಂಟ್ರೆಸ್ಟ್ ಇರಲ್ಲ. ನಾವೇನಾದರೂ ಕೇಳಿದ್ರೆ ಅಯ್ಯೋ ಹೋಗ್ಲಿ ಬಿಡು, ಅಯ್ಯೋ ನೋಡೋಣ ನಾಳೆ ಮಾಡಿದ್ರಾಯ್ತು, ನಾಳೆ ಅನ್ನೋ ಪದನ ಕಿತ್ತು ಬಿಸಾಕಬೇಕು ನಮ್ಮ ಲೈಫಲ್ಲಿ. ಯಾಕೆಂದರೆ ನಾಳೆ ಅನ್ನೋದು ಎಲ್ಲರಿಗೂ ಬೇಕು, ಆದರೆ ಇವತ್ತು ಜೀವಿಸ್ಬೇಕು ನಾವು. ಸೊ ನಾಳೆದೇನೋ ಗೊತ್ತಿಲ್ಲ, ಇವತ್ತು ನಾವು ಹೇಗಿದ್ದೀವಿ ಯಾವಾಗ್ಲೂ ಅಷ್ಟೇ ಮಡಿಯಿಂದ ಇರೋದಕ್ಕೆ ಇಷ್ಟಪಡಿ. ಸಾಧ್ಯವಾದಷ್ಟು ಮನೇನ ಶುಭ್ರವಾಗಿಟ್ಕೊಂಡ್ರೆ ಲಕ್ಷ್ಮಿ ಕೂಡ ಖುಷಿಯಿಂದ ಮನೆ ಒಳಗಡೆ ಎಂಟ್ರಿ. ನೆಕ್ಸ್ಟ್ ಇವಾಗ ಹೊರಗಡೆಯಿಂದ ಬಂದ ತಕ್ಷಣ ಕೈಕಾಲು ತೊಳೆಯೋದು ಪದ್ಧತಿ ಹಿಂದಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಈಗ್ಲೂ ಇದೆ. ಕೆಲವೊಂದು ಊರುಗಳಲ್ಲಿ ಅಂದರೆ ಬಕೆಟಲ್ಲಿ ಒಂದು ಇಲ್ಲ ಜಗ್ಗಲೋ ಇಲ್ಲ ಅಂದರೆ ಒಂದು ಕಡೆ ನಲ್ಲಿನ ಇಟ್ಟಿಸ್ಬಿಟ್ಟಿರ್ತಾರೆ, ಕೈಕಾಲು ತೊಳ್ಕೊಂಡೆ ಒಳಗಡೆ ಬರಬೇಕು ಅಂತ. ಅದು ಕೆಟ್ಟದ್ದು. ನಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ನಾವು ಹೊರಗಡೆ ಎಲ್ಲ ಸುತ್ತಾಡಿ ಬಂದಿರ್ತೀವಲ್ಲೋ, ಅದು ನಮ್ಮ ಹಿಂಡಿ ಪಾದದಲ್ಲಿ ಇರ್ತೀವಿ. ಈಗ ದೇವಸ್ಥಾನಗಳಲ್ಲಿ ಹೋದ್ರೆ ನೋಡಿ, ನಾವು ದೇವಸ್ಥಾನಕ್ಕೆ ಹೋದ ತಕ್ಷಣ ಫಸ್ಟು ಹಿಂಡಿ ಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಹಾಕೊಂಡು ಯಾಕೆ ಹೋಗ್ತೀವಿ ಹೇಳಿ? ನೆಗೆಟಿವ್ ಎನರ್ಜಿ ಎಲ್ಲ ಆಚೆನೇ ಇರಬೇಕು. ಮನೆಯಲ್ಲೂ ಅಷ್ಟೇ, ಮನೆಯಿಂದ ಆಚೆ ಇರಬೇಕು, ಕೈಕಾಲು ತೊಳ್ಕೊಂಬರ್ಬೇಕು, ಶುಭ್ರವಾಗಿರಬೇಕು. ಕೆಲವರೆಲ್ಲ ಹಿಂಡಿನೇ ತೊಳೆಯೋದಿಲ್ಲ. ಮತ್ತು ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೊಂದು ನಮಸ್ಕಾರ ಹಾಕೋದು. ಹೊರಗಡೆಯಿಂದ ಬಂದಾಗ ನಾವು ಎಲ್ಲೇ ಹೋಗಿರಲಿ ಆದಷ್ಟು ದೇವ್ರಿಗೆ ನಮಸ್ಕಾರ ಹಾಕ್ತಿರೋ ಇಲ್ವೋ ಕೈ ಕಾಲು ತೊಳ್ಕೊಂಡು ಒಂದು ಸ್ವಲ್ಪ ನಮಗೆ ಮನಸ್ಸಿಗೆ ಅದೆಷ್ಟು ರಿಲೀಫ್ ಕೊಡುತ್ತೆ ಅಲ್ವಾ. ಸೊ ಹಾಗಾಗಿ ಕೈಕಾಲು ತೊಳಿದೇ ಇರೋದು ಕೂಡ ಈ ದರಿದ್ರ ಲಕ್ಷ್ಮಿ ಬರೋದಕ್ಕೆ ಕಾರಣ. ಇನ್ನೊಂದು, ನಾವಿವಾಗ ಬಟ್ಟೆಗಳೆಲ್ಲ ಕೆಲವರು ಹಗ್ಗ ಕಟ್ಟಿ ಮನೆ ಒಳಗಡೆನೇ ಒಣಗಾಕಿರ್ತಾರೆ, ಅಲ್ಲಲ್ಲೇ ಒದ್ದೆ ಬಟ್ಟೆನ ಒಣಗಾಕೋದು. ಒಂದಷ್ಟು ಬಟ್ಟೆಗಳನ್ನ ಈಗ ಸುಮ್ಮನೆ ಬಿಚ್ಚಿ ಹಿಂಗೆ ಹಾಕೋದು, ಆ ಥರದ್ದೆಲ್ಲ ಮಾಡ್ಬೋದು. ಅದು ದರಿದ್ರ ಲಕ್ಷ್ಮಿ ಅಂತೆ. ಹಾಗೆಯೇ ಮುಸ್ಸಂಜೆ ಟೈಮಲ್ಲಿ ಬಟ್ಟೆನ ಒಗಿಬಾರ್ದು ನಾವು ಹೆಣ್ಮಕ್ಳು. ಸೊ ನಮ್ಗೆ ಎಷ್ಟೇ ಟೈಮ್ ಆಗಿದ್ರು, ಎಷ್ಟೇ ಟೆನ್ಷನ್ ಇದ್ರೂ ಆದಷ್ಟು ಬೆಳಿಗ್ಗೆ ಬಟ್ಟೆ ಒಗೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮುಸ್ಸಂಜೆನಲ್ಲಿ ಬಟ್ಟೆ ಒಗೆದು ಒಣಗಾಕ್ಬಾರ್ದು. ಇನ್ನೊಂದೇನಪ್ಪ ಅಂದರೆ ನಾವು ಈ ಕೈಕಾಲು ಮುಖ ಎಲ್ಲ ತೊಳ್ಕೊಳ್ತೀವಿ, ಮತ್ತು ಮೈ ಒರೆಸ್ಕೊಂಡಿದ್ದಾಗ ನಮ್ಗೆ ಅರ್ಜೆಂಟಿಗೋ ನಾವು ಬ್ಯುಸಿ ಇರ್ತೀವೋ, ಕೆಲವರು ಬೇಕು ಅಂತಲೇ ರೂಮ್ ಡೋರ್ ಬಾಗಿಲುಗಳಿಗೆ, ಮೇನ್ ಡೋರ್ ಬಾಗಿಲಿಗೆ ಮೇಲೆ ಅಂದರೆ ಈ ಡೋರ್ ಮೇಲ್ಗಡೆ ಟವಲ್ ಒಣಗಾಕ್ತಾರೆ. ಅದಂತೂ ಮಾಡಲೇಬಾರ್ದು. ಅದು ಸಾಲ ಜಾಸ್ತಿ ಆಗುತ್ತೆ, ಮತ್ತು ದರಿದ್ರ ಲಕ್ಷ್ಮಿ ಮನೆ ಒಳಗಡೆ ಸುತ್ಕೊಳ್ತಾರೆ.
ಆಮೇಲೆ ತುಂಬಾ ಕೆಟ್ಟದ್ದು, ತುಂಬಾ ಕಿರಿಕಿರಿ ಜಗಳ ಈ ಥರದ್ದೆಲ್ಲ ಆಗುತ್ತೆ. ಆದಷ್ಟು ಟವಲ್ನ ಮನೆಯಿಂದ ಆಚೆ ಒಣಗಾಕೋದಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟು ತಲೆಗೆ ಎಣ್ಣೆ ಹಚ್ಚೋದು 6 ಗಂಟೆ ನಂತರ, ಅಂದರೆ ಮುಸ್ಸಂಜೆನಲ್ಲಿ ಹೆಣ್ಮಕ್ಳು, ಅದರಲ್ಲೂ ಹೆಣ್ಮಕ್ಳು ತಲೆಗೆ ಮುಸ್ಸಂಜೆ ನೈಟು ಎಣ್ಣೆ ಹಾಕೊಳ್ಬಾರ್ದಂತೆ. ಹಾಗೆಯೇ ಮತ್ತೆ ತಲೆ ಬಾಚೋದು ಮುಸ್ಸಂಜೆ ಟೈಮಲ್ಲಿ 6 ಗಂಟೆ ಟೈಮಲ್ಲಿ. ಈಗ ಹೇಳ್ತಾರೆ 5:30 6 ಗಂಟೆ ಟೈಮಲ್ಲಿ ಲಕ್ಷ್ಮಿ ಮನೆ ಒಳಗಡೆ ಬರೋ ಅಂಥ ಸಮಯ ಅಂತ. ಸೊ ಅಂಥ ಟೈಮಲ್ಲಿ ನಾವು ತಲೆಗೆ ಎಣ್ಣೆ ಹಚ್ಚೋದು, ತಲೆ ಬಾಚೋದು, ಕೂದಲನ್ನ ಅಲ್ಲಲ್ಲೇ ಬೀಳೋದು. ಆಮೇಲೆ ಮೇಯ್ನಾಗಿ ಇನ್ನೊಂದೇನು ಗೊತ್ತಾ, ಕೂದಲನ್ನ ನಾವು ಬಾಚಿದಾದ್ಮೇಲೆ ಆ ಕೂದಲನ್ನ ಕಾಲಲ್ಲಿ ಒದಿಬಾರ್ದಂತೆ. ನಾವು ಈ ಕೆಲವೊಮ್ಮೆ ನೆಲದಲ್ಲಿ ಬಿದ್ದಿರುತ್ತೆ, ಕಾಲಲ್ಲೇ ಹಿಂಗೆ ಕೆಲವರೆಲ್ಲ ಮಾಡ್ತಾರೆ. ಯಾರು ಕೂದಲನ್ನ ಕಾಲಲ್ಲಿ ಹಿಂಗೆ ಉಜ್ಜಿಬಿಟ್ಟು ಎತ್ತಾಕ್ದಲೇ ಆ ಕಡೆ ಒಂದು ಮೂಲೆಗೆ ತಳ್ತಾರೋ ಅವ್ರ ಕೂದಲು ಜಾಸ್ತಿ ಉದುರ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡಿ ನೋಡಿ ಬೇಕಂದ್ರೆ. ಸೊ ಹಾಗಾಗಿ ಮನೆಗೆ ದರಿದ್ರ. ಆಮೇಲೆ ಹೆಣ್ಮಕ್ಳು ರಾತ್ರಿ ಹೊತ್ತು ತಲೆಗೆ ಎಣ್ಣೆ ಇಚ್ಚಿ ತಲೆ ಬಾಚೋದ್ರಿಂದ ಅವರ ತಂದೆ ಮನೆಗೆ, ಅಂದರೆ ಅಮ್ಮನ ಮನೆಗೆ ಕಷ್ಟ ಅಂತ ಹೇಳ್ತಾರೆ, ದರಿದ್ರ ಅಂತ ಹೇಳ್ತಾರೆ. ಮನೆಯಲ್ಲಿ ತುಂಬ ದರಿದ್ರ ಬರುತ್ತಂತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ನಾವೆಲ್ಲರೂ ತುಂಬ ಬೇಗ ನಂಬಿಡ್ತೀವಿ. ಸೊ ಕೆಲವ್ರ ಹತ್ರ ತುಂಬ ನಮ್ಮ ಹತ್ರ ಎಲ್ಲ ವಿಷಯ ತಿಳ್ಕೊಳ್ತಾರೆ. ಕೆಲವ್ರು ನೋಡ್ತಾ ಇರಿ, ಅವ್ರ ವಿಷಯನ ಬಿಟ್ಕೊಡೋದಿಲ್ಲ. ನಾವು ಸಂಪಾದನೆ ಮಾಡಿರೋ ಹಣ ಆಗಿರ್ಬೋದು, ಇಲ್ಲ ಒಡವೆ ಆಗಿರ್ಬೋದು, ನಾವೇನು ತೊಗೊಂಡಿರ್ತೀವಿ ಆಸ್ತಿ ಜಮೀನು, ಕೆಲವೊಂದನ್ನ ಕೆಲವ್ರ ಹತ್ರ ಸೀಕ್ರೆಟಾಗಿ ಇಟ್ಟರೆ ಒಳ್ಳೆಯದು. ನಾವು ತುಂಬ ಯಾವಾಗ್ಲೂ ನಮ್ಮ ಹತ್ರ ಇಷ್ಟು ದುಡ್ಡಿದೆ, ಇಷ್ಟು ಒಡವೆ ಇದೆ, ಇಷ್ಟು ಹಣ ಇಷ್ಟು ಜಮೀನು ತೊಗೊಂಡಿದ್ದೀವಿ, ಇಷ್ಟು ಸೈಟ್ ತೊಗೊಂಡಿದ್ದೀವಿ ಅಂದರೆ ಈಗ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಸೋಷಿಯಲ್ ಮೀಡಿಯಾ ಬಂದು ಎಲ್ಲದನ್ನು ಓಪನ್ ಬುಕ್ ಆಗಿದೆ ನಮ್ಮೆಲ್ಲರ ಲೈಫ್. ಸೊ ಆವಾಗ ಎಲ್ಲರ ಕಣ್ದೃಷ್ಟಿನೂ ಒಂದೇ ಥರ ಇಲ್ಲ, ಒಂದೇ ಥರ ಇರೋದಿಲ್ಲ. ಕೆಟ್ಟ ದೃಷ್ಟಿ ಇರೋರು ಒಂದಷ್ಟು ಅವ್ರು ಜಲಸ್ ಪಡ್ತಾರೆ, ಹೊಟ್ಟೆ ಒಳಗೇನೆ ಕಣ್ದೃಷ್ಟಿನ ಹಾಕ್ತಾರೆ. ಎಲ್ಲರ ಕಣ್ದೃಷ್ಟಿನೂ ಒಂದೇ ಥರ ಇರಲ್ಲ. ಆಗ ನೀವು ನೋಡಿ ಅಬ್ಸರ್ವ್ ಮಾಡಿ, ನಾವೇನಾದರೂ ಯಾರ ಹತ್ರನಾದ್ರು ಒಂದು ಒಳ್ಳೆ ವಿಷಯನ ಶೇರ್ ಮಾಡ್ಕೊಂಡು ಹೋಗ್ಲಿ ಬಿಡು, ಅವ್ರು ಕಷ್ಟಪಟ್ಟಿದ್ದಾರೆ, ಅವ್ರು ತಗೊಂಡಿದ್ದಾರೆ ಅನ್ನೋ ಮನಸ್ಥಿತಿ ಇರ್ತಾರಲ್ಲ, ಅವ್ರಿಗೇನು ಆಗಲ್ಲ. ಹೌದಾ ಇವ್ರು ತಗೊಂಡ್ಬಿಟ್ರ, ನಾವು ತಗೊಳಕ್ಕಾಗ್ತಿಲ್ವಲ್ಲ, ಇವ್ರ ಥರ ನಾವು ಯಾವಾಗ ತಗೊಳ್ತೀವಿ ಅಂತ ಹೊಟ್ಟೆನಲ್ಲೇ ಕರ್ಬಿಸ್ತಾರಲ್ಲ, ಕರ್ಬ್ರು ಅಂತಾರೆ. ಅಂಥ ಟೈಮಲ್ಲಿ ನಾವು ತುಂಬ ಕೆಟ್ಟ ಕಣ್ದೃಷ್ಟಿ ಬಿದ್ದರೆ ನೆಲ ಕಚ್ಚಿ ಹೋಗ್ತೀವಿ. ಸೊ ದಯವಿಟ್ಟು ನಿಮ್ಮ ಹತ್ರ ಇರೋ ಹಣ ಒಡವೆನ ಯಾರ ಹತ್ರನೂ ಸ್ವಲ್ಪ ಶೇರ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡಿ. ನೆಕ್ಸ್ಟ್ ಇವಾಗ ಕೆಲವರೆಲ್ಲ ನೀವು ನೋಡ್ಬೋದು, ಮುಸ್ಸಂಜೆ ಟೈಮಲ್ಲಿ ಕಾಲು ನೀಡ್ಕೊಂಡು ಮಲಗಿರ್ತಾರೆ, ತುಂಬ ನಿದ್ದೆ ಮಾಡ್ತಾ ಇರ್ತಾರೆ. ಮನೇಲಿ ಯಾವಾಗಲೂ ಕೆಲವರು ನಿದ್ದೆ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಎಲ್ಲ ಕೆಲಸ ಮಾಡ್ತಾರೆ, ಮಧ್ಯಾಹ್ನ ಆದರೆ ನಿದ್ದೆ, ಸಾಯಂಕಾಲ ಆದರೆ ನಿದ್ದೆ. ಕೆಲವರು ಈಗ ತುಂಬ ಏಜ್ ಆದವರು, ಅವರಿಗೆ ಹುಷಾರಿಲ್ಲ, ಏನೋ ಒಂದು ಪ್ರಾಬ್ಲಮ್ ಇದೆ ಅಂದರೆ ಓಕೆ ಮಾಡ್ಕೊಳ್ಳಿ. ಹಂಗಂತ ಕೆಲವರು ತುಂಬ ಅದನ್ನೇ ರೂಢಿ ಮಾಡಿಕೊಂಡು ಪ್ರತಿದಿನ ಮುಸ್ಸಂಜೆ ಟೈಮಲ್ಲಿ ನಿದ್ದೆ ಮಾಡೋದು. ಇನ್ನು ಕೆಲವರು ಯಾವಾಗಲೂ ಕಾಲು ನೀಡ್ಕೊಂಡು ಮಲ್ಕೊಳ್ಳೋದು ಆ ಥರ. ಆಮೇಲೆ ಹೊಸ್ಲನ್ನ ತೊಳಿದೇ ಇರೋದು. ಮುಸ್ಸಂಜೆ ಟೈಮಲ್ಲಿ 5:30 6 ಗಂಟೆ ಟೈಮಲ್ಲಿ ಲಕ್ಷ್ಮಿ ಬರೋ ಟೈಮ್ ಅಂತೆ. ಸೊ ಹಾಗಾಗಿ ನಾವು ಮುಸ್ಸಂಜೆ ಟೈಮಲ್ಲಿ ಬಾಗಿಲಿಗೆ ಸಾಯಂಕಾಲ, ಈಗ ಬೆಳಿಗ್ಗೆ ಯೂಶಲಿ ನಾವೆಲ್ಲರೂ ಹೊಸ್ಲನ್ನ ಒರೆಸಿ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೇ ಇರ್ತೀವಿ. ಮುಸ್ಸಂಜೆ ಟೈಮಲ್ಲೂ ಕೂಡ ನಾವು ಬಾಗಿಲಿಗೆ ನೀರು ಹಾಕಿ ಆಮೇಲೆ ಮನೆ ಒಳಗಡೆ ಇರೋ ಲೈಟ್ ಹಾಕಬೇಕು. ಸೊ ಮನೆಗೆ ಮುಸ್ಸಂಜೆ ಟೈಮಲ್ಲಿ ಲಕ್ಷ್ಮಿ ಬಂದರೆ ನಾವು ಯಾರು ಬಾಗಿಲಿಗೆ ನೀರು ಹಾಕಿರೋದಿಲ್ಲ, ಮತ್ತು ಲೈಟ್ ಮನೆ ಒಳಗಡೆ ಲೈಟ್ ಹಾಕೋದಿಲ್ಲ. ಕೆಲವರೆಲ್ಲ ಕರೆಂಟ್ ಬಿಲ್ ಬರುತ್ತೆ ಅಂತ ಸಣ್ಣದು 0 ಕ್ಯಾಂಡ್ಲು ಬಲ್ಪ್ ಎಲ್ಲ ಉರಿಸ್ತಾರೆ. ಅದನ್ನೆಲ್ಲ ಮಾಡಬಾರ್ದು. ಮುಸ್ಸಂಜೆ ಟೈಮಲ್ಲಿ ಅಟ್ಲೀಸ್ಟ್ ನಾವು ಯಾವಾಗಲಾದ್ರೂ ಕಮ್ಮಿ ಲೈಟ್, ಮುಸ್ಸಂಜೆ ಟೈಮಲ್ಲಿ ಮಾತ್ರ ಪ್ರಕಾಶಮಾನ ಆಗಿರೋ ಅಂಥ ಒಳಗಡೆ, ಅಂದರೆ ನಮ್ಮ ಬೆಳಕು, ಮನೆ ಒಳಗಡೆ ಬೆಳಕು ಪ್ರಕಾಶಮಾನವಾಗಿದ್ದರೆ ಲಕ್ಷ್ಮಿ ತಾನಾಗೇ ಮನೆ ಒಳಗಡೆ ಬರ್ತಾರಂತೆ. ಸೊ ಹಾಗಾಗಿ ಈ ಥರದ್ದೊಂದಷ್ಟು ಚೇಂಜಸ್ನ ಮಾಡ್ಕೊಳ್ಬೇಕು. ಈಗ ಲಕ್ಷ್ಮಿ ಬಂದು ನೋಡ್ತಾರೆ, ಯಾರ ಮನೆ ಚೆನ್ನಾಗಿ ಶುಭ್ರವಾಗಿರಲ್ಲ, ಆಮೇಲೆ ಹೊಸ್ಲಿನಲ್ಲಿ ಕುಂಕುಮ ಇರಲ್ಲ, ಹೂವು ಇರಲ್ಲ, ಅಂಥ ಮನೆಯಿಂದ ಆಚೆ ಹೋಗ್ತಾರಂತೆ. ಮನೆ ಒಳಗಡೆ ಅವ್ರು ಬರೋದಿಲ್ಲ. ಸೊ ಅವ್ರು ಹೇಗೆ ಬಂದಿರ್ತಾರೋ ಹಾಗೆ ಆಚೆ ಹೋಗಿ. ನೆಕ್ಸ್ಟ್ ಇನ್ನು ತುಂಬ ಕಿರಿಕಿರಿ. ಕೆಲವ್ರ ಮನೇಲಿ ಅತ್ತೆ ಸೊಸೆ ಜಗಳ, ಮಾವನ ಜಗಳ, ಗಂಡ ಹೆಂಡತಿ ಜಗಳ, ಮಕ್ಳ ಜೊತೆ ಜಗಳ, ತುಂಬ ಕಿರಿಕಿರಿ ಮಾಡ್ತಾ ಇರ್ತಾರೆ. ಯಾವಾಗಲೂ ಜಗಳ ಅಂದರೆ ಜಗಳ, ಕಿರಿಕಿರಿ ಮಾಡ್ತಾ ಇರ್ತಾರೆ. ಅಂಥ ಮನೆಗಳನ್ನು ಕೂಡ ಲಕ್ಷ್ಮಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅಂಥ ಮನೆಗಳಲ್ಲಿ ದಾರಿದ್ರ್ಯ ಲಕ್ಷ್ಮಿ ಜಾಸ್ತಿ ಉಂಟಾಗ್ತಾ ಇರುತ್ತೆ. ನೀವು ನೋಡಿ ಅಬ್ಸರ್ವ್ ಮಾಡಿ. ತುಂಬ ಅಸೂಯೆ ಪಡೆಯೋರು, ಯಾರಾದರೂ ಏನಾದ್ರು ತೊಗೊಂಡ್ರೆ ಅವ್ರ ಬಗ್ಗೆನೇ ಒಂದಷ್ಟು ಮಾತಾಡೋದು, ಅವ್ರ ಬಗ್ಗೆ ಹೊಟ್ಟೆ ಉರಿ ಪಡ್ತಾ ಇರ್ತಾರಲ್ಲ, ಅಂಥವ್ರ ಮನೆಗಳಲ್ಲಿ ದರಿದ್ರ ತುಂಬಿರುತ್ತೆ. ಅವ್ರು ಎಷ್ಟೇ ಸಂಪಾದನೆ ಮಾಡಲಿ, ಈಗ ಇವರೇ ಹೊಟ್ಟೆ ಉರಿ ಪಡ್ತಾ ಇದ್ದಾರೆ ಅಂದಾಗ ಅವರು ಅಸೂಯೆ ಪಡೋದನ್ನ ನಿಲ್ಲಿಸೋ ತನಕನೂ ಅವ್ರ ಮನೇಲಿ ಲಕ್ಷ್ಮಿ ಇರೋದಿಲ್ಲ. ಸೊ ಹಾಗಾಗಿ ಅಸೂಯೆ ಪಡೋದು ಅದನ್ನು ಸ್ವಲ್ಪ ಕಮ್ಮಿ. ನೆಕ್ಸ್ಟ್ ಇನ್ನು ತುಂಬ ನಾವು ಹೆಣ್ಮಕ್ಳು ಜಾಸ್ತಿ ಪೂಜೆ ಮಾಡ್ತೀವಿ. ಅದರಲ್ಲೂ ನಾವು ಪೂಜೆ ಮಾಡೋದಕ್ಕಿಂತ ಗಂಡಸರು, ಮನೆಯಲ್ಲಿರೋ ಗಂಡಸರುಗಳು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ತುಂಬ ಒಳ್ಳೆಯದು ಅಂದರೆ ತುಂಬ ಒಳ್ಳೆಯದು. ಮನೇಲಿರೋರು ಗಂಡಸರುಗಳು ಆದಷ್ಟು ಒಂದು ಹಣೆಗೆ ಬಟ್ಟಿಡೋದು, ತಿಲ್ಕ ಇಡೋದು, ಅಟ್ಲೀಸ್ಟು ಬೆಳಿಗ್ಗೆ ಒಂದು ಸತಿ ಆದ್ರೂ
ಒಂದು ದೀಪ ಹಚ್ಚೋದು, ಇಲ್ಲ ಗಂಧದ ಕಡ್ಡಿ ಹಚ್ಚಿ ನಮಸ್ಕಾರ ಮಾಡೋದು. ಮನೆ ದೇವರಿಗೆ ಪ್ರತಿದಿನ ಒಂದು ದಿನಕ್ಕೆ ಒಂದು ಸತಿ ಆದ್ರೂ ನಮ್ಮ ಮನೆ ದೇವರು, ನಮ್ಮ ಕುಲ ದೇವ್ರನ್ನ ನಮಸ್ಕಾರ ಮಾಡೋದು, ಮನಸ್ಸಲ್ಲಿ ನೆನೆಸ್ಕೊಳ್ಳೋದು, ಬೇಡ್ಕೊಳ್ಳೋದು ಮಾಡಿದ್ರೆ ಖಂಡಿತವಾಗ್ಲೂ ಭಗವಂತ ಒಳ್ಳೇದು ಮಾಡೇ ಮಾಡ್ತಾರೆ, ಕೈ ಹಿಡಿತಾರೆ. ಸೊ ಕೆಲವ್ರ ಮನೇಲಿ ಗಂಡಸರುಗಳು ನೋಡಿ, ಅವರು ಯಾವಾಗ್ಲೂ ಸ್ನಾನ ಮಾಡಿದಾಗ ಈಚೆ ಯಾವತ್ತೋ ಒಂದಿನ, ತಿಂಗ್ಳಿಗೆ ಒಂದಿನನೋ, ಇಲ್ಲ ಕೆಲವರು ತುಂಬ ಜಾಸ್ತಿ ಮಾಡ್ತಾರೆ, ಪ್ರತಿದಿನ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಇದನ್ನೆಲ್ಲ ರೂಢಿ ಮಾಡ್ಕೊಂಡಿರ್ತಾರೆ. ಅಂಥ ಮನೆಗಳಲ್ಲಿ ಸಂಪತ್ತು ಜಾಸ್ತಿ ಆಗತ್ತೆ, ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಎಲ್ಲಿ ಗಂಡಸರು ಜಾಸ್ತಿ ಪೂಜೆ ಮಾಡ್ತಾರೋ, ಎಲ್ಲಿ ಗಂಡಸರು ಭಗವಂತನ ಜಾಸ್ತಿ ನಂಬ್ತಾರೋ ಅಂಥ ಮನೆಗಳಲ್ಲಿ ತುಂಬ ಶಕ್ತಿ ಇರುತ್ತೆ, ತುಂಬ ಅಭಿವೃದ್ಧಿ ಸಂಪತ್ತು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಹೆಣ್ಮಕ್ಳು ಪೂಜೆ ಮಾಡೋದಕ್ಕಿಂತ ಗಂಡಸರು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ನೆಕ್ಸ್ಟು ಸಿಂಪಲ್ ರೆಮಿಡಿ ಅಂದರೆ ಮನೆಯಲ್ಲಿ ತುಳಸಿ ಗಿಡ. ಪ್ರತಿಯೊಬ್ಬರು ಮನೆಯಲ್ಲೂ ತುಳಸಿ ಗಿಡ ಇರಬೇಕು. ತುಳಸಿ ತುಂಬ ಒಳ್ಳೆಯದು, ಲಕ್ಷ್ಮಿಯ ಆಗಮನವನ್ನು ಮಾಡೋದಕ್ಕೆ ತುಳಸಿ ತುಂಬಾ ಇಂಪಾರ್ಟೆಂಟು. ಹಾಗೆಯೇ ದರಿದ್ರ ಲಕ್ಷ್ಮಿ ಮನೆ ಒಳಗಡೆ ಬರೋದಕ್ಕೆ ತುಳಸಿ ಮಾತೆ ಬಿಡೋದಿಲ್ಲ. ತುಳಸಿ ಗಿಡ ಎಲ್ಲಿ ಸಮೃದ್ಧಿಯಾಗಿ ತುಳಸಿ ಕಟ್ಟೆ ಚೆನ್ನಾಗಿರುತ್ತೋ ಅಂಥ ಮನೆಗಳಲ್ಲಿ ಸಂಪತ್ತು ಜಾಸ್ತಿ ಆಗತ್ತೆ. ಆಮೇಲೆ ನೀವು ನೋಡ್ಬೋದು, ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರೋದಕ್ಕೆ ತುಳಸಿ ಗಿಡ ಬಿಡೋದಿಲ್ಲ. ಸೊ ಹಾಗಾಗಿ ತುಳಸಿ ಒಣಗ್ದಂಗೆ ನೋಡ್ಕೊಳ್ಬೇಕು. ತುಳಸಿ ಎಷ್ಟು ಸಮೃದ್ಧಿಯಾಗಿರುತ್ತೋ ಅಷ್ಟು ಮನೆ ಒಳಗೆ ಸುಖ, ಶಾಂತಿ, ನೆಮ್ಮದಿ, ಆಮೇಲೆ ಖುಷಿಯಾಗಿರೋದು ಮನಸ್ಸು. ನೀವು ಬೇಕಂದರೆ ಪ್ರತಿದಿನ ಒಂದ್ಸತಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ತುಳಸಿ ಗಿಡಕ್ಕೆ ನೀರು ಹಾಕಿ ನಮಸ್ಕಾರ ಮಾಡಿ, ಪೂಜೆ ಮಾಡಿ, ನಮಸ್ಕಾರ ಮಾಡಿ. ಒಂದ್ಸತಿ ಆ ತುಳಸಿ ಗಿಡದ ಹತ್ರ ನಿಂತ್ಕೊಂಡು ನೋಡಿ, ನಮ್ಗೆ ಎಷ್ಟು ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಗೊತ್ತಾ. ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ತುಳಸಿ ಗಿಡ ಇದ್ದರೆ ತುಂಬಾ ಒಳ್ಳೆಯದು. ತುಳಸಿ ಮಾತೆ ಇರೋ ಮನೆಗೆ ತುಂಬ ಅಭಿವೃದ್ಧಿ, ತುಂಬ ಚೆನ್ನಾಗಿರತ್ತೆ. ಹಾಗೆಯೇ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರೋದಕ್ಕೆ ಚಾನ್ಸೇ ಇಲ್ಲ, ಒಳಗಡೆ ಬಿಡೋದಿಲ್ಲ ತುಳಸಿ ಗಿಡ. ಸೊ ಹಾಗಾಗಿ ಆಮೇಲೆ ಒಣಗೋಗ್ದಂಗೆ ನೋಡ್ಕೊಳ್ಬೇಕು. ತುಳಸಿ ಗಿಡ ಪದೇ ಪದೇ ಒಣಗೋಗ್ತಾ ಇದೆ, ನಮ್ಮ ಮನೇಲಿ ತುಳಸಿ ಬರ್ತಾ ಇದೆ ಅಂದರೆ ಅಲ್ಲಿ ಜಾಸ್ತಿ ನೆಗೆಟಿವ್ ಎನರ್ಜಿ ಇರುತ್ತೆ, ಅದಕ್ಕೆ ತುಳಸಿ ಗಿಡ ಬರೋದಿಲ್ಲ. ಇನ್ನು ನೋಡಿ, ತುಂಬ ಮನೆಗಳಲ್ಲಿ ತುಳಸಿ ಗಿಡ ಬರೋದಿಲ್ಲ. ಮತ್ತು ನಾವು ಸ್ವಲ್ಪ ಮಡಿ ಇದನ್ನೆಲ್ಲ ನೋಡಬೇಕಾಗತ್ತೆ. ಈಗ ನಾನ್ ವೆಜ್ ಎಲ್ಲ ತಿಂದಾಗ ಮತ್ತು ಪೀರಿಯಡ್ಸ್ ಆದಾಗೆಲ್ಲ ನಾವು ಮುಟ್ಟಬಾರ್ದು. ಅದಕ್ಕೆಲ್ಲ ನಾವು ಮಕ್ಳ ಕೈಯಲ್ಲಿ ನೀರು ಹಾಕ್ಸಿದ್ರೆ ಸಾಕು. ಮತ್ತು ನಾವು ಈ ಥರ ಪೀರಿಯಡ್ಸ್ ಎಲ್ಲ ಆದಾಗ ಅದಕ್ಕೆ ಅಟ್ಲೀಸ್ಟ್ ಒಂದು ಸತಿ ಮುಟ್ಟಿದ್ರೂ ಅದು ಮತ್ತೆ ಬರೋದಿಲ್ಲ, ತುಳಸಿ ಒಣಗೋಗುತ್ತೆ. ಸ್ವಲ್ಪ ಮಡಿಯಿಂದ ಇದ್ದರೆ ತುಳಸಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೋ ಅಷ್ಟು ಮನೆ ತುಂಬ ಅಲ್ಲಲ್ಲೇ ಒಂದಷ್ಟು ಹಳೆ ವಸ್ತುಗಳು, ಹಳೆ ಕೊಳಕು ಬಟ್ಟೆಗಳು, ಹಾಗೆಯೇ ಅಲ್ಲೇ ಕಸ ನೀವು ನೋಡ್ಬೋದು. ಕೆಲವರು ಯೂಸೇ ಆಗಲ್ಲ ಅದು ಅಂತ ಒಂದಷ್ಟು ಮೇಲ್ಗಡೆ ಸಜ್ಜೆ ಮೇಲೆಲ್ಲ ತುಂಬ್ಕೊಂಡಿರ್ತಾರೆ. ಅದು ಎಲ್ಲದನ್ನು ಕೆಟ್ಟ ದರಿದ್ರ ಲಕ್ಷ್ಮಿ. ಅದನ್ನೆಲ್ಲ ಫಸ್ಟು ಆಚೆ ಹಾಕಿ, ನಿಮಗೆ ಯೂಸ್ ಆಗೋ ಅಂಥ ವಸ್ತುಗಳನ್ನ ಇಟ್ಕೊಳ್ಳಿ. ನಿಮ್ಗೆ ಅವಶ್ಯಕತೆ ಇದೆಯಾ ಅಂಥ ವಸ್ತುಗಳನ್ನ ಇಟ್ಕೊಳ್ರಿ. ಕೆಲವರೆಲ್ಲ ನೋಡ್ಬೋದು, ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ತಂದಿದ್ರೆ ಅದರ ರಟ್ಟು ಬಾಕ್ಸ್ನು ಕೂಡ ಎಸೆಯೋದಿಲ್ಲ, ಅದನ್ನು ಕೂಡ ಅವರು ಒಂದು ಸಜ್ಜೆ ಮೇಲೆ ಹಾಕಿ ಇಟ್ಬಿಟ್ಟಿರ್ತಾರೆ. ಅದು ಧೂಳಿಡ್ದು ಕಸ ಆಗಿ ಅದೆಷ್ಟು ವೇಸ್ಟ್ ಅಂತ ಕೊನೆಯಲ್ಲಿ ಯಾವತ್ತೋ ಒಂದಿನ ಎಸೆಯೋದ್ರ ಬದಲು ಆ ದರಿದ್ರನ ಆಚೆ ಹಾಕಿ. ಸೊ ಯಾವಾಗಲೂ ಮನೆ ಶುಭ್ರವಾಗಿದ್ದಷ್ಟು, ಆಮೇಲೆ ಈ ಸ್ಪೈಡರ್ ಏನಂತಾರೆ ಅದಕ್ಕೆ, ಜಾಡ, ಅದಂತೂ ಮನೆಯಲ್ಲಿ ಇರೋದಕ್ಕೆ ಬಿಡಲೇಬೇಡಿ. ಸ್ಪೈಡರ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ದರಿದ್ರ ಲಕ್ಷ್ಮಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಎಲ್ಲಾದರೂ ನಿಮ್ಗೆ ಜಾಡ ಮತ್ತು ಇದು ಸ್ಪೈಡರ್ ಕಾಣಿಸಿದ್ರೆ ಅದನ್ನು ಒಡೆದು ಆಚೆ ಒಡಿಸಿ ತೆಗ್ದಾಕ್ಬಿಡಿ. ಜಾಡ ಕಟ್ಟೋದಕ್ಕೆ ಬಿಡಬಾರ್ದು. ಅದು ಜಾಡ ಕಟ್ತು ಅಂದರೆ ದರಿದ್ರ ಒಕ್ಕೋಸ್ಕೋತಾ ಇದೆ. ನೆಕ್ಸ್ಟ್ ಇವಾಗ ಮನೆಯಲ್ಲಿ ತುಂಬ ಸ್ಟ್ರೆಸ್ ಆದಾಗ ನಾವು ಎಲ್ಲ ಬೈತಾ ಇರ್ತೀವಿ ಮಕ್ಕಳಿಗೆ. ಮಕ್ಕಳಿಗೆ ಯಾವಾಗಲೂ ಬೆಳಿಗ್ಗೆ ಸಾಯಂಕಾಲ ಕೆಟ್ಟ ಪದಗಳನ್ನ ಯೂಸ್ ಮಾಡೋದು, ಅದರಲ್ಲೂ ಹೆಣ್ಮಕ್ಳಿದ್ರೆ ಅಂಥವ್ರಿಗೆ ತುಂಬ ಬೈತಾ ಇರೋದು, ದೊಡ್ಡವರಿದ್ರೆ ದೊಡ್ಡವ್ರಿಗೆ ಬೈಯೋದು, ಈ ಥರದ್ದೆಲ್ಲ ಮುಸ್ಸಂಜೆ ಅನ್ನಲ್ಲ, ಬೆಳಿಗ್ಗೆ ಅನ್ನಲ್ಲ ಬೈತಾ ಇದ್ರೆ ಅಂಥ ಮನೆಗಳಲ್ಲಿ ದಾರಿದ್ರ್ಯ ಜಾಸ್ತಿ ಆಗುತ್ತೆ. ಮನೆಗೆ ಲಕ್ಷ್ಮಿ ಆಗಮನ ಆಗ್ತಾ ಇದ್ರೂ ಎದ್ರುಕೊಂಡು ಓಡೋಗ್ತಾರಂತೆ. ಸೊ ಆ ಥರದ್ದೆಲ್ಲ ಮಾಡೋದನ್ನ ನಿಲ್ಲಿಸ್ಬೇಕು. ಮತ್ತು ಬೆಳಗ್ಗೆ ಸಾಯಂಕಾಲ ದೇವ್ರ ಮನೆಯಲ್ಲಿ ದೀಪ ಉರಿತಾ ಇರಬೇಕು. ಅಟ್ಲೀಸ್ಟು ಯಾವ್ದಾರ ಎಣ್ಣೆ ಹಾಕಿ ಒಂದು ಪುಟ್ಟು ದೀಪನ ಉರಿಸಿದ್ರೆ ತುಂಬ ಒಳ್ಳೆಯದು. ಹಾಗೆಯೇ ಧೂಪ ಹಾಕಿದ್ರೆ ಒಳ್ಳೆಯದು, ಗಂಧದ ಕಡ್ಡಿ ಬೆಳಗ್ಸೋದು, ತುಪ್ಪದ ದೀಪ ಹಚ್ಚಿದ್ರೆ ಇನ್ನೂ ಒಳ್ಳೆಯದು. ಮತ್ತು ಮುಸ್ಸಂಜೆ ಟೈಮಲ್ಲಿ ಯಾವುದಾದ್ರೂ ಒಂದು ಓಂಕಾರ, ನಿಮಗೆ ನಮ್ಮ ಕೈಯಲ್ಲಿ ಎಲ್ಲರಿಗೂ ನಾವೇ ಬಾಯಿಂದ ಹಾಡೋಕ್ಕಾಗಿಲ್ಲ ಅಂದ್ರೂ ಒಂದು ಪುಟ್ಟ ಸಾಂಗು, ಇಲ್ಲಾಂದರೆ ಒಂದು ಗಂಟೆ ಶಬ್ದ, ಯಾವುದಾದ್ರೂ ಮನೆಯಲ್ಲಿ ಒಂದು ದಿನಕ್ಕೆ ಒಂದ್ಸತಿ ಆದ್ರೂ ಓಂಕಾರ ಶಬ್ದ ಅಂದರೆ ಗಂಟೆ ನಾದ ಒಂದು ಸತಿ ಆದರೂ ಕೇಳ್ತಾ ಇದ್ದರೆ ಅಂಥ ಮನೆಗಳಲ್ಲಿ ಲಕ್ಷ್ಮಿ ಸದಾಕಾಲ ನೆಲೆಸಿರ್ತಾರೆ ಅಂತ ಹೇಳ್ತಾರೆ, ಮನೆಗೆ ಆಗಮನ ಆಗ್ತಾರಂತೆ, ದರಿದ್ರ ಲಕ್ಷ್ಮಿಯನ್ನು ಆಚೆ. ಸೊ ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಸುತ್ತೆ. ಲೆಂತಿ ವಿಡಿಯೋ ಆದರೆ ನಿಮಗೂ ನೋಡೋದಕ್ಕೆ ಬೋರ್ ಆಗುತ್ತೆ. ದರಿದ್ರ ಲಕ್ಷ್ಮಿಯನ್ನು ಆಚೆ ಓಡಿಸಿ ಯಾವಾಗ್ಲೂ ಮನೆ ಒಳಗೆ ಲಕ್ಷ್ಮಿ ತುಂಬಿರೋ ಥರ, ನೆಲೆಸಿರೋ ಥರ ನಾವು ನಮ್ಮ ಕೈಲಿದೆ ಮಾಡ್ಕೊಳ್ಳೋದು. ಈ ಕೆಟ್ಟ ಒಂದಷ್ಟು
ನಮ್ಮ ಚಟುವಟಿಕೆಗಳು ಕೆಟ್ಟ ಅಂದರೆ ಮನಸ್ಥಿತಿ ಇದನ್ನೆಲ್ಲ ಚೇಂಜ್ ಮಾಡ್ಕೊಳ್ತಾ ಹೋದರೆ ನಾವು ನಮ್ಮ ಲೈಫಲ್ಲಿ ಯಾವಾಗ್ಲೂ ಸಕ್ಸಸ್ ಅನ್ನೋದನ್ನ ಕಾಣ್ಬೋದು, ಖುಷಿಯಾಗಿರ್ಬೋದು. ಬೇರೆಯವ್ರು ಏನೋ ತಗೊಂಡಿದ್ದಾರೆ ಅಂತ ನಾವು ಹೊಟ್ಟೆ ಉರಿ ಪಟ್ಟು ನಾವು ಅದನ್ನು ಕರ್ಬಿಸೋದಕ್ಕಿಂತ ಅವ್ರು ತಗೊಂಡಿದ್ದಾರೆ, ಅವ್ರ ಕೈಲಿ ಶಕ್ತಿ ಇದೆ ತಗೊಳ್ಳಿ. ಭಗವಂತ ನಮಗೂ ಒಂದಿನ ಯಾವತ್ತಾದರೂ ಒಳ್ಳೇದು ಮಾಡೇ ಮಾಡ್ತಾರೆ. ನಾವು ಕಾಯಬೇಕು, ಪೇಷನ್ಸಿಂದ ಕಾಯ್ದರೆ ನಮ್ಮನ್ನು ಕಾಪಾಡ್ತಾರೆ ಅನ್ನೋ ಒಂದು ಮೈಂಡ್ಸೆಟ್ನ ಇಟ್ಕೊಂಡ್ರೆ ನಮ್ಮನ್ನು ಓಕೆ ಇವ್ರ ಮನ್ಸು ಚೆನ್ನಾಗಿದೆ ಅಂತ ಮುಂದೆ ಕರ್ಕೊಂಡು ಹೋಗ್ತಾರೆ. ಸೊ ಇದು ನನ್ನ ನಂಬಿಕೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ದರಿದ್ರ ಲಕ್ಷ್ಮಿ ಆಚೆ ಹೋಗಿ ಎಲ್ಲರ ಮನೆಯಲ್ಲೂ ಸುಖವಾಗಿರೋ ಅಂಥ ಒಳ್ಳೆ ಲಕ್ಷ್ಮಿ, ಬಂಗಾರ, ಸಂಪತ್ತು, ಹಣ, ಆಸ್ತಿ ಎಲ್ಲವನ್ನು ತಂದುಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಲವ್ ಯು ಆಲ್.